ಪ್ರಿಯಕರನಿಂದಲೇ ಪ್ರಿಯತಮೆಯ ಭರ್ಬರ ಹತ್ಯೆಯಾಗಿರುವಂತಹ ಘಟನೆಯೊಂದು ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಅನೈತಿಕ ಸಂಬಂಧ ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯ ಮೂಲಕ ಹೊರಬರ್ತಾ ಇದೆ. ಪ್ರಿಯಕರನಿಂದಲೇ ಪ್ರಿಯತಮೆಯ ಭರ್ಬರ ಕೊಲೆ, ಅನೈತಿಕ ಸಂಬಂಧದ ಆರೋಪ, ಪ್ರಿಯತಮೆಯ ಮರ್ಡರ್. ಪ್ರಿಯಕರ ಯಶಸ್ನಿಂದ ಪ್ರಿಯತಮೆ ಹರಿಣಿ ಕಗ್ಗೊಲೆ. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ ಓಯೋ ರೂಮ್ನಲ್ಲಿ ಮರ್ಡರ್ ಆಗಿರುವಂತಹದ್ದು. ಶುಕ್ರವಾರ ರಾತ್ರಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಕೆಂಗೇರಿ ಮೂಲದ ಹರಿಣಿ ದಾಸೇಗೌಡನ ಜೊತೆಗೆ ವಿವಾಹ ನಿಶ್ಚಯವಾಗಿತ್ತು. ಈ ಸಂದರ್ಭದಲ್ಲಿ ಪ್ರಿಯಕರನಿಂದ ಪ್ರಿಯತಮೆಯ ಭರ್ಬರ ಹತ್ಯೆಯಾಗಿದೆ. ಈ ಹತ್ಯೆಗೆ ಕಾರಣ ಅನೈತಿಕ ಸಂಬಂಧ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಯಾದಂತಹ ಪ್ರಿಯತಮೆಯ ಫೋಟೋ, ಹರಿಣಿ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಟೆಕ್ಕಿ ಯಶಸ್, ಈತನೇ ಆರೋಪಿ, ಈತನೇ ಹತ್ಯೆಯನ್ನು ಮಾಡಿದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ ಓಯೋದಲ್ಲಿ ಈ ಹತ್ಯೆಯಾಗಿರುವಂಥದ್ದು. ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಅನೈತಿಕ ಸಂಬಂಧದಿಂದಲೇ ಪ್ರಿಯತಮೆಯನ್ನ ಕೊಂದಿದ್ದಾನೆ ಅಂತ ಹೇಳಿ 17 ಬಾರಿ ಚಾಕುವಿನಿಂದ ಇರಿದು ಹತ್ಯೆಗೈದಿರುವಂಥದ್ದು, ಭರ್ಬರವಾಗಿ ಕೊಲೆಗೈದಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರ ತನಿಖೆ ಕೂಡ ಚುರುಕಾಗಿದೆ. 26 ವರ್ಷದ ಟೆಕ್ಕಿ ಯಶಸ್, 36 ವರ್ಷ ಹರಿಣಿಗೆ, ಇಬ್ಬರ ನಡುವೆ ಪ್ರೀತಿ ಇತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ಅದು ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಮುಖ್ಯವಾಗಿ ಕೆಂಗೇರಿ ಮೂಲದ ಹರಿಣಿ ದಾಸೇಗೌಡನ ಜೊತೆಗೆ ವಿವಾಹ ನಿಶ್ಚಯವಾಗಿರುತ್ತೆ. ಏರಿಯಾದಲ್ಲಿ ನಡೆದಂತಹ ಜಾತ್ರೆಯಲ್ಲಿ ಹರಿಣಿಗೆ ಟೆಕ್ಕಿ ಯಶಸ್ ಪರಿಚಯ ಆಗಿರುತ್ತೆ. ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಇದೇ ಜಾತ್ರೆಯಲ್ಲಿ ಹರಿಣಿ ಮತ್ತು ಯಶಸ್ಸು. ಚಾಟಿಂಗು, ಡೇಟಿಂಗು, ಸುತ್ತಾಟ ಎಲ್ಲ ಜೋರಾಗಿತ್ತು. ಇಬ್ಬರ ಅನೈತಿಕ ಸಂಪರ್ಕ ಗಂಡ ದಾಸೇಗೌಡನಿಗೆ ಗೊತ್ತಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಳಿಕ ಕೆಲ ದಿನಗಳ ಕಾಲ ಹರಿಣಿಯನ್ನ ಕೂಡಿ ಹಾಕಿದ್ದ ಗಂಡ ದಾಸೇಗೌಡ. ಹರಿಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತಾಗ್ಬಿಟ್ಟಿದ್ದಂತೆ ಲವರ್ ಯಶಸ್ ಅನ್ನೋದು ಗೊತ್ತಾಗ್ತಾ ಇದೆ. ಹರಿಣಿ ಸಿಕ್ಕರೆ ಸಾಯಿಸ್ಲಿಕ್ಕೂ ಕೂಡ ನಿರ್ಧರಿಸಿದ್ದ, ಅದಕ್ಕೋಸ್ಕರನೇ ಚಾಕುವನ್ನು ಕೂಡ ಈತ ಖರೀದಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಯಶಸ್ 26 ವರ್ಷ, ಹರಿಣಿಗೆ 36 ವರ್ಷ. ಜಾತ್ರೆ ಒಂದರಲ್ಲಿ ಪರಿಚಯ ಸ್ನೇಹದ ನಂತರ ಪ್ರೀತಿ, ಪ್ರಣಯ, ಅದಾದ ಮೇಲೆ ಈಗ ಕೊಲೆಯಲ್ಲಿ ಅಂತ್ಯ ಆಗಿರುವಂಥದ್ದು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 17 ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡಿದಾನೆ ಪ್ರಿಯಕರ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗೋ ಹರಿಣಿಯನ್ನ ಮೀಟ್ ಮಾಡಿ ಓಯೋ ರೂಮ್ಗೆ ಕರೆದೊಯ್ದಿದ್ದ ಯಶಸ್ಸು. ಪ್ಲಾನ್ ಮಾಡಿದಂತೆ ಚಾಕುವಿನಿಂದ ಇರಿದು ಕೊಂದಿದ್ದಾನೆ ಯಶಸ್. ಹರಿಣಿಗೆ 17 ಬಾರಿ ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡಿದಾನೆ. ಕತ್ತು, ಎದೆ, ಹೊಟ್ಟೆ ಸೇರಿ ದೇಹದ ಸಿಕ್ಕ ಕಡೆಗಳಲ್ಲೆಲ್ಲ ಇರಿದು ಬಿಟ್ಟಿದ್ದಾನೆ. ಹರಿಣಿಯನ್ನ ಬೆತ್ತಲೆಗೊಳಿಸಿ ಭೀಕರವಾಗಿ ಹತ್ಯೆಗೈದಿದ್ದಾನೆ ಯಶಸ್. ಬಳಿಕ ಮನೆಗೆ ತೆರಳಿ ತಾನೂ ಕೂಡ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬಳಿಕ ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ಆತ ಶರಣಾಗಿದ್ದಾನೆ. ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತೇಳಿ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಕೆಂಗೇರಿ ಪೊಲೀಸರು ಈ ಯಶಸ್ಸನ್ನು ಒಪ್ಪಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ನೋಡಿ ಹೇಗೆ ಹುಚ್ಚನಾಗಿದ್ದ ಈತ ಅಂಥೇಳಿ. ಮೊದಲೇನೆ ಹರಿಣಿಗೆ ದಾಸೇಗೌಡನ ಜೊತೆಗೆ ವಿವಾಹವಾಗಿತ್ತು. ಅದಾಗಿಯೂ ಕೂಡ ಆಕೆಯನ್ನು ಪ್ರೀತಿಸ್ತಾ ಇದ್ದ. ಆಕೆ ಸಿಗಲಿಲ್ಲ ಅಂಥೇಳಿ ಈಗ ಹತ್ಯೆಯನ್ನು ಮಾಡಿದಾನೆ. ಸಂಜೆ ಅವರೇನೆ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಏನಕ್ಕೆ ಅಂದರೆ ಈ ಮೃತರು ಆರೋಪಿಗೆ ಸ್ನೇಹನ ಬೆಳೆಸ್ಕೊಳ್ಳೋಕ್ಕೆ ಮತ್ತು ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನ ಹಲ್ಲೆ ಮಾಡ್ತಾರೆ. ಅಂತ ಈವರೆಗೂ ತನಿಖೆಯಲ್ಲಿ ಕಂಡುಬಂದಿದೆ. ಹಾಗೆಯೂ ತನಿಖೆ ಮುಂದುವರೆದಿದ್ದು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗ್ತಾ ಇದೆ. ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವನು ತಲೆಪುರ ಪೊಲೀಸ್ ಠಾಣೆ ನಿವಾಸಿಯಾಗಿದ್ದು
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಪರಸ್ಪರ ಇಬ್ರು ಕೂಡ ಪ್ರೀತಿಸ್ತಾ ಇದ್ರು, ಹರಿಣಿ ಸಿಗದೇನೆ ಈ ವ್ಯಕ್ತಿ ಆತನನ್ನು ಕೊಲೆ ಮಾಡಿರುವಂತಹದ್ದು ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಹರಿಣಿಗೆ ಮೊದಲೇ ಮದುವೆ ಆಗಿತ್ತಾ? ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಕ್ತಾ ಇದೆ? ಆ ಹಂತಕ ಸಿಕ್ಕಿದಾನ ಹೇಗೆ ಅಂತ ಹೇಳಿ. ಪ್ರೇಮ, ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಓಯೋ ರೂಮ್ ಒಂದರಲ್ಲಿ ಕಳೆದ ಶುಕ್ರವಾರ ಮಹಿಳೆಯೊಬ್ಬರ ಶವ ಪತ್ತೆಯಾಗುತ್ತೆ. ಆ ಮಹಿಳೆಯ ಶವವನ್ನ ಹಲವಾರು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರೋದು ಪೊಲೀಸರ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾರು ಕೊಲೆಯಾದಂತಹ ಮಹಿಳೆ ಅಂತೇಳಿ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಹೆಮ್ಮಿಗೆಪುರ ನಿವಾಸಿ ಹರಿಣಿ ಅನ್ನೋದು ಗೊತ್ತಾಗಿದೆ. ದಾಸೇಗೌಡ ಅವರ ಪತ್ನಿ ಅನ್ನೋದು ಕೂಡ ಗೊತ್ತಾಗಿದೆ. ಈತ ಕೊಲೆ ಮಾಡಿದಂಥವನು ಯಶಸ್ ಅಂತೇಳಿ, ಈತ ಟೆಕ್ಕಿ. ಈ ಹೆಮ್ಮಿಗೆಪುರ ಜಾತ್ರೆಯಲ್ಲಿ ಈ ಟೆಕ್ಕಿ ಯಶಸ್ಸೇನಿದ್ದಾನೆ, ಈತನ ಪರಿಚಯ ಈ ಹರಿಣಿಗೆ ಆಗುತ್ತೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದಷ್ಟು ಮಾತುಕತೆಗಳಾಗಿದೆ, ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಇಬ್ಬರ ನಡುವಿನ ಸ್ನೇಹ ಏನಿದೆ ಇದು ಅನೈತಿಕ ಸಂಬಂಧಕ್ಕೆ ತಿರುಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾವಾಗ ಈಕೆಯ ವರ್ತನೆ ಒಂದಷ್ಟು ಅನೈತಿಕ ಸಂಬಂಧಗಳು ಗಂಡನಿಗೆ ಗೊತ್ತಾಯಿತು, ಗಂಡ ಆಕೆಗೆ ಬುದ್ಧಿ ಹೇಳುವ ಕೆಲಸವನ್ನ, ತಿಳಿ ಹೇಳುವ ಕೆಲಸವನ್ನ ಸಹ ಮಾಡಿದ್ದಾರೆ. ಅದಾದ ಬಳಿಕ ಆಕೆಯಿಂದ ಮೊಬೈಲ್ ಅನ್ನ ಸಹ ಕಿತ್ತುಕೊಂಡು ಮನೆಯಲ್ಲಿ ಇರುವಂತೆ ಸೂಚನೆಯನ್ನ ಸಹ ಕೊಟ್ಟಿದ್ರಂತೆ. ಸ್ವಲ್ಪ ದಿನಗಳ ಬಳಿಕ ಆಕೆ ಸರಿ ಹೋಗಿರಬಹುದು ಅನ್ನೋ ಕಾರಣಕ್ಕೆ ಮೊಬೈಲ್ ಅನ್ನ ವಾಪಸ್ ಕೊಡುವ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಆಕೆ ಯಾವಾಗ ಮೊಬೈಲ್ ಸಿಕ್ತೋ ಮತ್ತೆ ಈ ಯಶಸ್ನ ಸಂಪರ್ಕ ಮಾಡುವ ಕೆಲಸವನ್ನ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಇಷ್ಟು ದಿನ ಈಕೆ ಇಲ್ಲದೆ ಆತ ಕೂಡ ಒಂದ್ ರೀತಿ ಸೈಕೋಪಾತ್ನಂತೆ ಆಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಯಾವಾಗ ಈಕೆಗೆ ಮೊಬೈಲ್ ಸಿಕ್ತೋ ಮತ್ತೆ ಇಬ್ರು ಕೂಡ ಫೋನ್ ನಲ್ಲಿ ಮಾತನಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲೇ ಈ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಓಯೋ ರೂಮ್ ಒಂದನ್ನ ಈತ ಬುಕ್ ಮಾಡಿದ್ದಾನೆ. ಅಲ್ಲಿ ಇಬ್ಬರು ಅನೈತಿಕ ಸಂಬಂಧವನ್ನ ಬೆಳೆಸಿದ ನಂತರ, ದೈಹಿಕ ಸಂಪರ್ಕವನ್ನ ಬೆಳೆಸಿದ ನಂತರ ಆತ ಮೊದಲೇ ಪ್ಲಾನ್ ಮಾಡಿ ತಂದಿದ್ದಂತಹ ಚಾಕು ಏನಿತ್ತು, ಆ ಚಾಕುವಿನಿಂದ ಈಕೆಗೆ ಇರಿದು ಕೊಲೆ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದಾದ ಬಳಿಕ ಆತನಿಗೇನು ಪಾಪ ಪ್ರಜ್ಞೆ ಕಾಡ್ತೋ ಏನೋ, ಆತ ಕೂಡ ಎದೆಗೆ ಚುಚ್ಕೊಂಡು ಸಾಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆದ್ರೆ ಅದಾಗಿಲ್ಲ, ನೋವಾಗಿದೆ. ಅದಾದ ಬಳಿಕ ಆತ ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗುವ ಕೆಲಸವನ್ನ ಮಾಡಿದ್ದಾನೆ. ಮತ್ತೆ ಕೃತ್ಯ ನಡೆದಂತಹ ಸ್ಥಳ ಏನಿದೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ಆತನನ್ನ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಲಾಗಿದೆ. ಇಲ್ಲಿ ಹರಿಣಿ ಏನಿದ್ದಾರೆ, ಆಕೆಯ ಗಂಡ ತುಂಬಾ ಸ್ಥಿತಿವಂತರು, ಬೆಂಗಳೂರಿನಲ್ಲಿ ಒಂದಷ್ಟು ಜಮೀನನ್ನ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಸ್ಥಿತಿವಂತರಾಗಿದ್ರು, ಹಣಕಾಸಿನಲ್ಲಿ ಚೆನ್ನಾಗಿದ್ರು. ಹೀಗಿದ್ದು ಕೂಡ ಈಕೆ ಪರ ವ್ಯಕ್ತಿಯ ಸಂಘವನ್ನ ಮಾಡಿ ಇದೀಗ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾಳೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.